ಫಸ್ಟ್ ಲೈನ್ದಾಗ ಏನು ಕಾಣ್ತದೆ ನಿಮಗೆ? ಇಂಟರ್ನೆಟ್. ಇಂಟರ್ನಲ್ ಇಲ್ಲೇ ಇಲ್ಲ ಅಲ್ಲಿ. ಇಂಟೆಲ್ ಆರ್ ಪ್ರೊಸೆಸರಲ್ಲಿ 2 ಟೈಪ್ ಬರ್ತದೆ, ಒಂದು ಇಂಟೆಲ್, ಇನ್ನೊಂದು AMD. ಓಕೆ, ಮಾರ್ಕೆಟಲ್ಲಿ ಹೆಚ್ಚು ಮಾರ್ಕೆಟ್ ವ್ಯಾಲ್ಯೂ ಇರೋದು, ಮಾರ್ಕೆಟ್ ಕ್ಯಾಪ್ ಇರೋದು ಇಂಟೆಲ್ದು. ಓಕೆ, ಸರ್ವರ್ಸ್ ಜಾಸ್ತಿ ಇರೋದು ಇಂಟೆಲ್ದು. ಓಕೆ, ಇಲ್ಲಿ ನೋಡಿರಿ, ಇದು ಇಂಟೆಲ್ ಆರ್ ಅಂದರೆ ಇದು ಸೀರೀಸ್, ಆರ್ ಸೀರೀಸು, ಎಸ್ ಸೀರೀಸು, ಎಲ್ ಸೀರೀಸ್ ಬರ್ತದೆ. ಓಕೆ, ಅದಾದ ಮ್ಯಾಗ ಏನದ ಇಲ್ಲಿ ಕೋರ್ i3, ಇದು i3 ಪ್ರೊಸೆಸರ್, 4i3 ಪ್ರೊಸೆಸರ್ ಇಂಟೆಲ್ದು. ಸೆಕೆಂಡ್ ಲೈನಲ್ಲಿ ಏನದ i3 6100, ಇದು i3 6th ಜನರೇಷನ್. ನೀವು ಯಾವುದೇ ಲ್ಯಾಪ್ಟಾಪ್ ತೊಗೊಳ್ರಿ, ಯಾವುದೇ ಡೆಸ್ಕ್ಟಾಪ್ ತೊಗೊಳ್ರಿ, ನಿಮಗೆ ಇರ್ತದೆ 4i3, i5, i7 ಇರ್ತದೆ. ಕೇಳಿರಿ ಯಾವ ಜನ್ರೇಷನ್ ಅದ ಇವಾಗ ಪ್ರೆಸೆಂಟ್? 13th ಜನರೇಷನ್ ಅದ. ಓಕೆ, 1ರಿಂದ 13th ಜನರೇಷನ್ವರೆಗೂ ಇರ್ತದೆ. ಲೇಟೆಸ್ಟ್ ಮಾಡೆಲ್ ಎಲ್ಲ 13th ಜನರೇಷನಲ್ಲಿ ಇರ್ತಾವೆ. ಓಕೆ, ಇದರಲ್ಲಿ ಏನದ ಪೆಂಟಿಯಮ್ ಇಂಟೆಲ್ ಆರ್ ಇರ್ತದೆ. ಓಕೆ, ಪೆಂಟಿಯಮ್ ಆದಮೇಲೆ ಡ್ಯೂಯಲ್ ಕೋರ್ ಆದಮೇಲೆ ಕ್ವಾಡ್ ಕೋರ್ ಆದ್ಮ್ಯಾಗ ಏನು ಬಂದ್ರಿ? 4i3, i5, i7, ಇವಾಗ ಇರೋದು i9. ಓಕೆ, ಇಷ್ಟು ಇದು. ಇದ್ರ ಕೆಳಗೆ ಲಾಸ್ಟ್ ಏನದ ನೋಡ್ರಿ, ಇದು 3.70 ಏನದ? GHz ಅಂದರೆ ಏನ್ರಿ? GHz. ಓಕೆ, ಇದು ಪ್ರೊಸೆಸರ್ದ ಸ್ಪೀಡು. ಎಷ್ಟಿರ್ತದೆ ಸ್ಪೀಡ್ ಅಂದ್ರೆ 3.7 GHz. ಇದು ಏನು ಮಾಡ್ತದೆ? ಬಿಲಿಯನ್ ಆಫ್ ಇನ್ಸ್ಟ್ರಕ್ಷನ್ಸ್ ಪರ್ ಸೆಕೆಂಡ್ ರನ್ ಮಾಡ್ತದೆ. ಹಾಗಾಗಿ ನಿಮ್ಮ ಸಿಸ್ಟಮ್ ಏನಾಗ್ತದೆ? ಸ್ಪೀಡಾಗಿ ವರ್ಕ್ ಆಗ್ತದೆ. ನೀವೇನೇ ರಿಕ್ವೆಸ್ಟ್ ಮಾಡಿದ್ರು, ನೀವು ಫೈಲ್ ಓಪನ್ ಮಾಡಿದ್ರೆ ಇಮಿಡಿಯೇಟ್ ಓಪನ್ ಆಗ್ತದೆ. ಓಕೆ, ಇದು 3.70 GHz ಸ್ಪೀಡ್ ಅದ. ಮಿನಿಮಮ್ ಬೇಸ್ ಸ್ಪೀಡ್ ಬಂದುಬಿಟ್ಟು 2.5 GHz ಇದೆ. ಓಕೆ, ಇದು ನೋಡಿ, ಇದು ಪ್ರೊಸೆಸರ್ನ ಇಲ್ಲೇನದ, ಇದು ಸಾಕೆಟ್ 2x2 ಸಾಕೆಟ್ ಇರ್ತದೆ, ಸ್ಕ್ವೇರ್ ಸಾಕೆಟ್ ಇರ್ತದೆ. ಇದು ಸಿಲಿಕಾನ್ ಚಿಪ್ ಇರ್ತದೆ. ಇದು ಪ್ರೊಸೆಸರ್ ಸಿಲಿಕಾನ್ ಚಿಪ್ ಇರ್ತದೆ. ಇದರಲ್ಲಿ ಪ್ರೋಗ್ರಾಮ್ ಕಾನ್ಫಿಗರ್ ಮಾಡಿರ್ತಾರೆ. ಈ ಸ್ಕ್ವೇರಲ್ಲಿ ಇರೋದ ಇಲ್ಲಿ ನೋಡಿ, ಗೋಲ್ಡ್ ಪಿನ್ ಕಾಣ್ತಾವ, ಗೋಲ್ಡ್ ಕಲರ್ ಕಾಣ್ತದ. ಇದು ರಾ ಗೋಲ್ಡ್ ಇರ್ತದೆ, ರಾ ಗೋಲ್ಡಿಂದ ಮಾಡಿರ್ತಾರೆ ಇದನ್ನು. ಓಕೆ, ಇದರಲ್ಲಿ ಒಂದು ಪಿನ್ ಬೆಂಡ್ ಆದ್ರೂ ನಿಮಗೆ ಡಿಸ್ಪ್ಲೇ ಬರಲ್ಲ ಅಥವಾ ನಿಮ್ಮ CPU ಆನ್ ಆಗಲ್ಲ. ಈ ಪ್ರೊಸೆಸರ್ನ ಇನ್ಸರ್ಟ್ ಮಾಡಬೇಕು ಅಂದ್ರೆ ಇಲ್ಲಿ ನೋಡಿ, ಇಲ್ಲೊಂದು ನಾಚ್ ಅದ, ಅದರಿ ಪ್ರೊಸೆಸರ್ಗೆ ನಾಚ್ ಇಲ್ಲೊಂದದ, ಇಲ್ಲಿ ನಾಚ್ ಅದ ನೋಡ್ರಿ, ಇಲ್ಲದರಿ ನಾಚ್. ಓಕೆ, ಇದನ್ನು ಈ ಥರ ಇಲ್ಲಿ ಇನ್ಸರ್ಟ್ ಮಾಡಬೇಕು. ಒಂದು ಪಿನ್ನು ಬೆಂಡ್ ಆಗಂಗಿಲ್ಲ. ಈ ಥರ ಇನ್ಸರ್ಟ್ ಮಾಡಿದ್ರಿ ಅಂದರೆ ಪ್ರಾಪರಾಗಿ ಸಾಕೆಟಲ್ಲಿ ಫಿಟ್ ಆಗ್ತದೆ. ಓಕೆ, ನಾನು ರಿಮೂವ್ ಮಾಡಿಕೊಡ್ತೀನಿ, ಒಂದ್ಸರಿ ನೀವು ಇನ್ಸರ್ಟ್ ಮಾಡಿರಿ. ಪಿನ್ ಬೆಂಡ್ ಆಗಬಾರ್ದು, ಪ್ರಾಪರಾಗಿ ಮಾಡಿ. ಇಲ್ಲಿ ನೋಡಿ ಸಾಕೆಟ್ ಅದ, ಇಲ್ಲಿ ನಾಚ್ ಅದ, ಅಲ್ಲಿ ಎಲ್ಲದ ತೋರಿಸ್ರಿ. ಇಲ್ಲಿದೆ ಇನ್ಸರ್ಟ್ ಮಾಡಿರಿ. ಬೇಡ ಅದಕ್ಕೆ ಯಾಕೆ ಕೈ ನಡೆಸ್ತೀನಿ ನೋಡಿ, ಇಲ್ಲೇ ಐತಲ್ಲ, ಆಯ್ತು. ಇದು ಫಿಟ್ ಆಗ್ತದೆ. ಫಿಟ್ ಆದ್ಮ್ಯಾಗ ಏನು ಮಾಡಬೇಕು? ಈ ಲಾಕನ್ನು ಮಾಡಿದ್ರಿ ಅಂದ್ರೆ ಪ್ರೊಸೆಸರು ಸಾಕೆಟ್ ಒಳಗಡೆ ಪ್ರಾಪರಾಗಿ ಫಿಟ್ ಆಯಿತು. ಈ ಪ್ರೊಸೆಸರ್ ಅಲ್ಲಾಡಂಗಿಲ್ಲ. ಓಕೆ, ಇದರ ಮೇಲೆ ಏನು ಕೊಟ್ಟಿರ್ತಾರೆ? ಒಂದು ಫ್ಯಾನ್ ಇರ್ತದೆ, ಕೂಲರ್ ಅಂತ ಹೇಳಿ ಕರಿತಾರೆ ಇದಕ್ಕೆ. ಇದು ಫ್ಯಾನ್